ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತವಾಗಿ 11 ಮಂದಿ ಸಾವನ್ನಪ್ಪಿದ್ರು. ಆ ದುರಂತದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು. ಬಹುತೇಕ ಆರ್ಸಿಬಿ ಇದಕ್ಕೆ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಹಾಗಾದ್ರೆ ಆರ್ಸಿಬಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ IPL ಅನ್ನು ಆಡೇ ಬಿಡ್ತಾರಾ? ಬನ್ನಿ ನೋಡ್ಕೊಂಡು ಬರೋಣ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಮತ್ತೆ ಬೆಂಗಳೂರಿನಲ್ಲೇ ಆರ್ಸಿಬಿ ಮ್ಯಾಚ್ ಫಿಕ್ಸ್. ಸರ್ಕಾರದ ಜೊತೆ ಚರ್ಚೆಗೆ ಮುಂದಾದ ಮ್ಯಾನೇಜ್ಮೆಂಟ್. IPL ಆರಂಭಕ್ಕೆ ಇನ್ನು 2 ತಿಂಗಳು ಮಾತ್ರ ಬಾಕಿ ಇದೆ. ಆದ್ರೆ ಆರ್ಸಿಬಿ ಮಾತ್ರ ಇನ್ನೂ ತನ್ನ ತವರು ಮೈದಾನವನ್ನ ಅಂತಿಮಗೊಳಿಸಿಲ್ಲ. ಈ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲೇ ಆಡ್ತೇವೆ ಅನ್ನೋ ಯಾವುದೇ ಸೂಚನೆಯನ್ನು ನೀಡಿಲ್ಲ. ಈ ಮಧ್ಯೆ ಮತ್ತೆ ಆರ್ಸಿಬಿ ಬೆಂಗಳೂರಲ್ಲೇ ತವರು ಪಂದ್ಯ ಆಡಬೇಕು ಅನ್ನೋ ಅಭಿಮಾನಿಗಳ ಕೂಗು ಹೆಚ್ಚಿದೆ. ಹೀಗಾಗಿ ಅಭಿಮಾನಿಗಳ ಆಸೆ ಈಡೇರಿಸುವ ನಿಟ್ಟಿನಲ್ಲಿ ಆರ್ಸಿಬಿ ಆಡಳಿತ ಮಂಡಳಿ ಸದ್ಯಕ್ಕೆ ಮುಂದಾದಂತೆ ಕಾಣ್ತಿದ್ದು ಪೂರಕ ಹೆಜ್ಜೆ ಇಟ್ಟಿದೆ. ಹೌದು, KSCA ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲಿ ಆಡುವ ನಿರ್ಧಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಲಿದೆ. ನಮ್ಮದೇನೂ ಇಲ್ಲ ಅನ್ನೋ ಮಾತನ್ನ ಹೇಳಿ ಆರ್ಸಿಬಿ ಕಡೆ ಬೊಟ್ಟು ಮಾಡಿತ್ತು. ಆದ್ರೆ ಆರ್ಸಿಬಿ ಇಲ್ಲಿ ತನಕ ತನ್ನ ನಿರ್ಧಾರದ ಬಗ್ಗೆ ಯಾವುದೇ ವಿಚಾರವನ್ನ ಅಧಿಕೃತಗೊಳಿಸಿಲ್ಲ. ಈ ನಡುವೆ BCCI ತವರು ಮೈದಾನ ಘೋಷಣೆ ಡೆಡ್ಲೈನ್ ಕೂಡ ಮುಗಿದಿದೆ. ಸದ್ಯ ಆರ್ಸಿಬಿ ತವರು ಮೈದಾನ ಅಧಿಕೃತ ಮಾಡಲೇಬೇಕಿದೆ. ಈ ಇಕ್ಕಟ್ಟಿನ ನಡುವೆ BCCI ಬಳಿ ಡೆಡ್ಲೈನ್ ವಿಸ್ತರಣೆಗೆ ಮನವಿ ಮಾಡಿರುವ ಆರ್ಸಿಬಿ ಬೆಂಗಳೂರಿನಲ್ಲಿ ಪಂದ್ಯ ಆಯೋಜನೆ ಸಂಬಂಧ ಸರ್ಕಾರದ ಜೊತೆಗೆ ಮಾತುಕತೆಗೆ ಮುಂದಾಗಿದೆ. ಹೌದು, ನೇರವಾಗಿ ಸರ್ಕಾರದ ಜೊತೆ ಚರ್ಚೆಗೆ ಆರ್ಸಿಬಿ ತಯಾರಿ ನಡೆಸಿದೆ. ಇಂದು ಅಥವಾ ನಾಳೆ ಒಳಗಾಗಿ ಚರ್ಚೆ ಮಾಡಿ ಹಿಂದಿನ ದುರಂತ ಘಟನೆ ಬಳಿಕ ಆಗಿರುವ ವಿಚಾರಗಳ ಆಗು ಬಗ್ಗೆ ಚರ್ಚಿಸಲಿದೆ. ಬೆಂಗಳೂರಿನಲ್ಲಿ ಪಂದ್ಯ ಆಡಬೇಕೋ ಬೇಡವೋ ಅನ್ನೋ ಅಧಿಕೃತ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಮಧ್ಯೆ KSCA ಮತ್ತು ಪೊಲೀಸ್ ಇಲಾಖೆ ನಡುವೆ ಮತ್ತೊಂದು ಸಭೆ ನಡೆಯಲಿದೆ. ಸಂಜೆ ಚಿನ್ನಸ್ವಾಮಿ ಖುನ್ನಾ ವರದಿ ಸಂಬಂಧ ಮತ್ತೊಂದು ಹಂತದ ಪರಿಶೀಲನೆ ಮಾಡಿ ನಂತರ ಈ ಬಗ್ಗೆ ಸಭೆ ಮಾಡಿ ಮುಂದಿನ ಕ್ರಮಗಳ ಬಗ್ಗೆ ಪೊಲೀಸ್ ಆಯುಕ್ತರು ಸೂಚನೆ ನೀಡಲಿದ್ದಾರೆ. ಒಟ್ಟಾರೆ ಇಂದು ನಾಳೆಯೇ ಬೆಂಗಳೂರಿನಲ್ಲಿ IPL ನಡೆಯುವ ಸಂಬಂಧ ಅಧಿಕೃತವಾಗಿ ನಿರ್ಧಾರವಾಗಲಿದ್ದು ಆರ್ಸಿಬಿ ಮ್ಯಾನೇಜ್ಮೆಂಟ್ 18 ವರ್ಷ ಅಭಿಮಾನಿಗಳ ಕೊಟ್ಟ ಪ್ರೀತಿಗೆ ಪೂರಕವಾಗಿ ಎಲ್ಲಾ ನೋವನ್ನು ಮರೆತು ಮತ್ತೆ ಚಿನ್ನಸ್ವಾಮಿಯಲ್ಲಿ ಕಣಕ್ಕಿಳಿಯುತ್ತಾರಾ ಅಥವಾ ದುರಂತದ ನೋವಿನಲ್ಲೇ ಬೇರೆ ಕಡೆ ಪ್ರಯಾಣ ಬೆಳೆಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.